ಪ್ರಚಾರ ಮಾಡಿ ಗಲಾಟೆ ಆಯ್ತು. ಮುಸ್ಲಿಂ ಸಂಘಟನೆಗಳು ವ್ಯವಸ್ಥಿತವಾಗಿ ದಲಿತ ಮುಸ್ಲಿಂ ಮಾಡಲಿಕ್ಕೆ ಒಂದು ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪವಿತ್ರವಾದಂತ ಈ ರೀತಿ ಕೆಲಸ ಕೂಕೃತ್ಯ ಮಾಡ್ತಾ ಇದ್ದಾರೆ. ಹತಾಶೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವವನ್ನು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರು ಕೊಟ್ಟಕ್ಕೆ ಯಾರು ಕೊಟ್ಟಿಲ್ಲ. ಅವರ 5 ಕ್ಷೇತ್ರಗಳು ಜನ್ಮ ತಾಳಿದಂತ ಕ್ಷೇತ್ರ ಇರ್ಬೋದು, ಅವರು ಏನು ಇಂಗ್ಲೆಂಡ್ನಲ್ಲಿ ಕಲ್ತಂತ ಒಂದು ಕೋಣೆ ಇರ್ಬೋದು, ಅವರು ದೆಹಲಿಯಲ್ಲಿ ಕೊನೆ ಉಸಿರಿದಂತ ಒಂದು ಮನೆ ಇರ್ಬೋದು, ನಾಗ್ಪುರದ ದೀಕ್ಷಾಭೂಮಿ ಇರ್ಬೋದು, ಎಲ್ಲಾನು ಪಂಚ ತೀರ್ಥಗಳ ದೇವತ್ತು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಮಾಡಿದ್ದಾರೆ. ಇವರು ತಪ್ಪ ಅಷ್ಟೇ ಅಲ್ಲ, ಇವರು ದುರುದ್ದೇಶ ಪೂರ್ವಕವಾಗಿ ಕೆಲವೊಂದು ಬಿಜಾಪುರ ಕಿಡಿಗೇಡಿಗಳಾದ ಮುಸ್ಲಿಂ ಕಿಡಿಗೇಡಿಗಳು ಇದನ್ನು ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಸರ್, ತುಮಕೂರಿನ ತುರುವೇಕೆರೆಯಲ್ಲಿ ಕುಮಾರಸ್ವಾಮಿ ಅವರು ಒಂದು ಗ್ಯಾರಂಟಿ ಯೋಜನೆಯಿಂದ ನಮ್ಮ ಹಳ್ಳಿಯ ತಾಯಂದಿರು ದಾರಿ ತಪ್ಪಿದ್ದಾರೆ. ಅದೇ ನಾವೇನು ಅದಕ್ಕೆ ಕುಮಾರಸ್ವಾಮಿ ಅವರಿಗೆ ಪ್ರತಿಕ್ರಿಯೆ ಕೊಡುವುದಿಲ್ಲ. ಆದ್ರೆ ಇವೆಲ್ಲ ಗ್ಯಾರಂಟಿಗಳು ಲೋಕಸಭೆ ಚುನಾವಣೆವರೆಗೆ ಅಡ್ಡೇ ಇರ್ತಾವೆ. ಲೋಕಸಭಾ ಚುನಾವಣೆ ಆದ ನಂತರ ಈಗಾಗಲೇ ಒಂದು 3-4 ಶಾಸಕರು ಕಾಂಗ್ರೆಸ್ನವ್ರು ಹೇಳಿದ್ದಾರೆ, ಬಾಲಕೃಷ್ಣ, ಮಾಗಡಿ ಮಾಲಕೃಷ್ಣ, ನೀವು ಒಂದ್ ವೇಳೆ ಕಾಂಗ್ರೆಸ್ ವೋಟ್ ಹಾಕ್ತಿದ್ರೆ ನಾವೆಲ್ಲ ಗ್ಯಾರಂಟಿ ಬಂದ್ ಮಾಡ್ತೀವಿ. ರಾಯರೆಡ್ಡಿ ಅವ್ರು ಹೇಳ್ಯಾರ, ಇದು ಬಹಳ ದೊಡ್ಡ ಹೊರೆ ಐತಿ ನಮ್ಮ ಸರ್ಕಾರ, ರಾಜ್ಯ ಬೊಕ್ಕಸಕ್ಕೆ. ಇವೆಲ್ಲ ಏನು ಸ್ಕೀಮ್ ಅದಾವು ಕೇವಲ ಲೋಕಸಭೆ ಚುನಾವಣೆವರೆಗೂ ಮಾತ್ರ ಇರ್ತದೆ. ಲೋಕಸಭೆ ಚುನಾವಣೆ ಆದ್ಮೇಲೆ ಹಂತವಾಗಿ ಒಂದೊಂದು ನೆಪ ಮಾಡಿ ಈಗಾಗಲೇ ಕೊಡ್ಬೇಕಾದ್ರೆ ನೆಪ ಮಾಡಿ ಕೊಟ್ಟಾರ. 10 ಕಿಲೋ ಕೊಡ್ತೀನಿ ಅಂತಿದ್ರು 5 ಕಿಲೋ ರೊಕ್ಕ ಕೊಡ್ತಾ ಇದ್ದಾರೆ. 200 ಯೂನಿಟ್ ಕೊಡ್ತೀನಿ ಅಂತಿದ್ರು ಈಗ ನೀವು ಎಷ್ಟು ಬಳಕೆ ಮಾಡ್ತೀರಿ ಅದರ 10% ಅಂತಾರೆ. ಈಗ 100 ಕಂಡೀಷನ್ ಹಾಕಿ ಇವತ್ತೇನ್ ಮಾಡ್ತಾ ಇದ್ದಾರೆ, ಚುನಾವಣೆ ನಂತರ ಯಾವ ಗ್ಯಾರಂಟಿನೂ ಉಳಿದಿಲ್ಲ, ಕಾಂಗ್ರೆಸ್ ಸರ್ಕಾರನೂ ಗ್ಯಾರಂಟಿ ಇಲ್ಲ. ಸರ್, ನೀವು ಪ್ರಚಾರ ಮಾಡೋದು ನಾವೇನ ಶಿವಮೊಗ್ಗದಾಗ ದೊಡ್ಡ ದೊಡ್ಡ ನಾಯಕರು ಅದಾರ. ತಾಯಿ ಹೃದಯದ ಪೂಜ್ಯ ತಂದೆಯವರು ಅದಾರ. ತಾಯಿ ಹೃದಯದ ಪೂಜ್ಯ ತಂದೆಯವರ ಸಣ್ಣ ಮಗ ರಾಜ್ಯಾಧ್ಯಕ್ಷ ಅದಾರ. ತಾಯಿ ಹೃದಯದ ಪೂಜ್ಯ ತಂದೆಯವರ ಹಿರಿಯ ಮಗ ಅದಾರ. ಅವ್ರು 3 ಮಂದಿ ಇದ್ದಾಗ ನಮ್ಗೆ ಕೆಲಸ ಐತೆ. ಯಾರ್ಯಾರ ರಹಸ್ಯ, ಯಾರವ್ರು ಎಲ್ಲ ರಹಸ್ಯ, ಎಲ್ಲಾರು ಇದ್ದೇ ಇರ್ತದೆ. ಅವೆಲ್ಲ ಅಂತ ಹಲ್ಕ ಮಾತಾಡೋದ್ರ ಬಗ್ಗೆ ನಾ ಪ್ರತಿಕ್ರಿಯೆ ಕೊಡುದು. ಅವ ಪ್ರತಿ ಚುನಾವಣೆದಾಗ ಅವನ್ ಕೊಡ್ತಾನ. ಅವನ್ ಉದ್ಯೋಗ ಅದು. ಈ ಒಂದು ಉದ್ಯೋಗ ಮಾಡ್ಕೊಂಡೇ ಅವ್ನು ಜೀವನ ಮಾಡ್ತಾನ. ಈ ಬಾಗಲಕೋಟೆಗೆ ಹೋಗಿ ನಿಂದ್ರಿಸಾನ ಮಗಳನ್ನ. ಬಾಗಲಕೋಟೆನವರು ನಾ ಹೇಳ್ತೀನಿ, ಅಲ್ಲಿ ಹೊಂಟಿನ ಸಾವಳಿಗೆ ಮತ್ತು ಅಲ್ಲಿ ಏನ್ ಹೇಳುದೆಲ್ಲ ಹೇಳ್ತೀನಿ. ಶಿವಾನಂದ ಪಾಟೀಲ್ ಪಕ್ಷೇತರ ನಾಳೆ ಡಿಲಿಮಿಟೇಷನ್ ಆಗ್ತದೆ ಲೋಕಸಭೆ ವಿಧಾನಸಭೆ. ಅವಾಗ 3 ಲೋಕಸಭಾ ಬಿಜಾಪುರ ಬಾಗಲಕೋಟೆ ಜನರಲ್ ಆಗ್ತದೆ. ಬಂಡ ಸ್ಥಾನ ಇದ್ರೆ ಬಂದು